ನನಗೆ ಇಲ್ಲಿ ಕಪಾಲಿ ಥಿಯೇಟ್ರ್ ಅಂತ ಒಂದು ಬೃಹತ್ಕಾರವಾದ ಒಂದು ಸಿನಿಮಾ ಥಿಯೇಟ್ರನ್ನ ನಾನು ಹಿಂದೆ ನೋಡಿದ್ದೆ. ಅದರ ಹಿಸ್ಟ್ರಿ ತುಂಬ ಇದೆ, ಯಾಕೆಂದರೆ ಈ ಸಿನಿಮಾ ಅದಕ್ಕೆ ಕನೆಕ್ಟ್ ಆಗುತ್ತೆ. ಈಗ ಕಟೇಮಾರ್ ಅಂತ ಏನು ಸಿನಿಮಾ ನಾನು ನೋಡಿದೆ, ಈ ಥಿಯೇಟ್ರಿಗೆ ಕನೆಕ್ಟ್ ಆಗುತ್ತೆ. ಬಹುಶಃ 1300-1400 ಸೀಟಿಂಗ್ ಕೆಪಾಸಿಟಿ ಇದ್ದಂಥ ಕಪಾಲಿ ಥಿಯೇಟ್ರಲ್ಲಿ ನಾನು ಮೊದಲು ನೋಡಿದ್ದು ಮಣ್ಣಿನ ಮಗ ಅಂತ ರಾಜ್ಕುಮಾರ್ದು. ತದನಂತರ ನಾನು ನೋಡಿದ್ದು ಶೋಲೆ. ಇವೆರಡು ದಾಖಲೆ ಮಾಡಿದಂಥ ಸಿನಿಮಾಗಳು. ಬಹುಶಃ ಇವತ್ತು ಕಟ್ಟೇಮಾರ್ ಅಂತ ನೋಡ್ತಾ ಇರಬೇಕಾದ್ರೆ ನನ್ನ ಎಡಭಾಗದಲ್ಲಿ ನಿರ್ಮಾಪಕರಿದ್ದಾರೆ, ನನ್ನ ಬಲಭಾಗದಲ್ಲಿ ನಿರ್ದೇಶಕರುಗಳಿದ್ದಾರೆ. ಸಿನಿಮಾಗೆ ನಿರ್ಮಾಪಕ ತಾಯಿ ಆದರೆ ನಿರ್ದೇಶಕರು ತಂದೆ ಇದ್ದ ಹಾಗೆ. ಬಹುಶಃ ಬಹಳ ದಿನಗಳಲ್ಲಿ ಮನಸ್ಸಲ್ಲಿ ಉಳಿಬಹುದಾದಂಥ ಚಿತ್ರ ಅಂದರೆ ಅದು ಕಟ್ಟೇಮಾರ್. ಈ ಒಂದು ಚಿತ್ರ ನಮಗೆ ಏನು ಹೇಳುತ್ತೆ ಅಂತಂದರೆ, ಒಂದು ರಾಜಕೀಯ ಸುತ್ತಲೂ ನಡೆಯುವಂಥ ಕತೆ, ಜೊತೆಗೆ ಒಂದು ಹೆಣ್ಣು ಮತ್ತೆ ಅವ್ರನ್ನ ಪ್ರೇಮಿಸುವಂಥ ಒಂದು ಗಂಡು, ಒಂದು ವಾಮಮಯ, ಒಂದು ಬಲಭಾಗದಿಂದ ಅಂತ. ಎಷ್ಟು ಸತ್ಯ ಅಡಗಿದೆ ಅಂತಂದರೆ, ನನಗೆ ಎಂಥ ನಾಸ್ತಿಕರು ಕೂಡ ಇದನ್ನು ಆಸ್ತಿಕರಾಗ್ಬಿಡ್ತಾರೆ ಈ ಸಿನಿಮಾ ನೋಡಿದ್ರೆ. ಬಹುಶಃ ತುಳು ನಾಡು ಇದೆಯಲ್ಲ, ಅದು ಬಹಳ ಶ್ರೇಷ್ಠವಾದ ನಾಡು. ಈ ತುಳುನಾಡಲ್ಲಿ ಏನೇನು ದೈವ ಕೆಲಸಗಳಾಗುತ್ತೆ ಇವತ್ತಿಗೂ ನಾವು ನಂಬ್ತೀವಿ, ಅದನ್ನು ಆರಾಧಿಸ್ತೀವಿ. ಈ ಒಂದು ಸಿನಿಮಾದ ಚಿತ್ರಕಥೆ ಇದೆಯಲ್ಲ, ವಾಟ್ ಯು ಕಾಲ್ ಆಸ್ ಸ್ಕ್ರೀನ್ ಪ್ಲೇ, ಬಹಳ ಚೆನ್ನಾಗಿ ಮಾಡಿದ್ದೀರ, ತುಂಬ ಚೆನ್ನಾಗಿ ಮಾಡಿದ್ದೀರ. ಯಾಕಂದರೆ ಎಲ್ಲೂ ಕೂಡ ಒಂದು ಸಸ್ಪೆನ್ಸ್ನ ಬಿಟ್ಕೊಟ್ಟು ಹೋಗಿಲ್ಲ. ಆಮೇಲೆ ಪಾತ್ರಧಾರಿಗಳು ಅಮೋಘ, ಬಹಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಬಹುಶಃ ನಾವೆಲ್ಲ ನೋಡ್ತಾ ಬಂದಾಗ ನಮಗೆ ಇನ್ನೂ ಕಲಿಯೋದಿದೆ ಅಂತ ಈ ಚಿತ್ರದ ಒಂದು ನಟರುಗಳ ಜೊತೆ ನೋಡ್ತಾ ಇದ್ದಾಗ ನಮ್ಗೆ ಅನಿಸುತ್ತೆ. ಬಹುಶಃ ಈ ಸಿನಿಮಾವನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ತುಳುನಲ್ಲಿ 50 ದಿವಸ